ನಮಸ್ಕಾರ. ಬೆಂಗಳೂರಿನಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ, ಈ ಸಲ ಚಳಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅಲ್ವಾ? ಯಾಕೆ ಹೀಗಾಗ್ತಿದೆ ಅಂತ ಎಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ. ಹಂಗಾದ್ರೆ ಬನ್ನಿ, ಈ ಚಳಿಯ ಹಿಂದಿನ ಕಾರಣಗಳೇನು ಅಂತ ಒಂದೊಂದಾಗಿ ನೋಡೋಣ. ಅಷ್ಟೇ ಅಲ್ಲ, ಕೆಲವರಂತೂ ಬೆಂಗಳೂರಲ್ಲಿ ಸ್ನೋಫಾಲ್ ಆಗುತ್ತಾ ಅಂತಾನೂ ಕೇಳ್ತಿದ್ದಾರೆ. ಅಬ್ಬಬ್ಬಾ, ಈ ಪ್ರಶ್ನೆನೇ ನಮ್ಮ ಇವತ್ತಿನ ಮಾತುಕತೆಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ನಿಜವಾಗ್ಲೂ ಹಾಗಾಗೋಕ್ ಸಾಧ್ಯನಾ, ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಸೈನ್ಸ್ ಇದೆಯಾ? ನೋಡೋಣ ಬನ್ನಿ. ಸರಿ, ಮೊದಲು ನಂಬರ್ಸ್ ನೋಡೋಣ. ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ರಾತ್ರಿ ಟೆಂಪರೇಚರ್ ಬರೋಬ್ಬರಿ 11 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಹಬ್ಬಾ, ಯೋಚ್ನೆ ಮಾಡಿ, ಬೆಂಗಳೂರಿಗೆ ಇದು ಸಾಮಾನ್ಯ ಚಳಿಯಲ್ಲ. ಈ ಒಂದೇ ಒಂದು ನಂಬರ್ ಸಾಕು ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈ ಚಳಿಯ ಎಫೆಕ್ಟ್ ನಮ್ಮ ಡೈಲಿ ಲೈಫ್ ಮೇಲೆ ಹೇಗಿದೆ ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಿರೋದೆ. ಸ್ವೆಟರ್, ಮಫ್ಲರ್ ಇಲ್ಲದೆ ಮನೆಯಿಂದ ಹೊರಗೆ ಕಾಲಿಡೋಕಾಗ್ತಿಲ್ಲ. ಅಲ್ಲಲ್ಲಿ ಬಸ್ ಸ್ಟಾಪ್ಗಳಲ್ಲಿ ನೋಡಿದ್ರೆ ಚಳಿಗೆ ತಡೆಯೋಕಾಗ್ದೆ ಜನ ಬೆಂಕಿ ಹಾಕೊಂಡ್ ಕೂತಿದ್ದಾರೆ. ಇನ್ನು ಟೀ ಕಾಫಿ ಅಂಗಡಿಗಳಲ್ಲಂತೂ ಕೇಳೋದೇ ಬೇಡ, ಯಾವಾಗ್ಲೂ ಫುಲ್ ರಶ್. ಹಾಗಾದ್ರೆ ಈ ವಿಪರೀತ ಚಳಿಗೆ ಅಸಲಿ ಕಾರಣಗಳೇನು? ಇದರ ಹಿಂದೆ ಒಂದು 4 ಇಂಪಾರ್ಟೆಂಟ್ ಸೈಂಟಿಫಿಕ್ ಕಾರಣಗಳಿವೆ. ಬನ್ನಿ ಒಂದೊಂದಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ಅಂದ್ರೆ ನಾರ್ತ್ ಇಂಡಿಯಾದಿಂದ ಬರ್ತಿರೋ ಕೋಲ್ಡ್ ವೇವ್ಸ್. ಅಂದ್ರೆ ಉತ್ತರ ಭಾರತದಲ್ಲಿರೋ ವಿಪರೀತ ಚಳಿಗಾಳಿ ನಿಧಾನಕ್ಕೆ ದಕ್ಷಿಣದ ಕಡೆಗೆ ಬರ್ತಿದೆ. ಇದನ್ನ ನಾರ್ತ್ ಕೋಲ್ಡ್ ವೇವ್ ಡ್ರಿಫ್ಟ್ ಅಂತ ಕರೀತಾರೆ. ಇದೇ ತಣ್ಣನೆ ಗಾಳಿ ಬೆಂಗಳೂರನ್ನು ತಲುಪಿ ಇಲ್ಲಿನ ಟೆಂಪರೇಚರನ್ನು ಸಡನ್ ಆಗಿ ಕೆಳಗೆ ತಂದಿದೆ. ಎರಡನೇ ಕಾರಣ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಅಂದ್ರೆ ಏನು ಗೊತ್ತಾ? ಲಾಕ್ಡೌನ್ ಆದ್ಮೇಲೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಮತ್ತೆ ಟ್ರಾಫಿಕ್ ಸ್ವಲ್ಪ ಕಮ್ಮಿಯಾಗಿದೆ ಅಲ್ವಾ? ಈ ಪೊಲ್ಯೂಷನ್ ಕಮ್ಮಿ ಆದಾಗ ಸಿಟಿಯ ವಾತಾವರಣ ಜಾಸ್ತಿ ಹೀಟ್ ಹಿಡಿದಿಟ್ಕೊಳ್ಳಲ್ಲ. ಹಾಗಾಗಿ ರಾತ್ರಿ ಆದ ತಕ್ಷಣ ಸಿಟಿ ಬೇಗ ತಣ್ಣಗಾಗ್ಬಿಡುತ್ತೆ. ಮೂರನೇ ಕಾರಣ ಮೋಡಗಳು. ಇತ್ತೀಚೆಗೆ ಮೋಡ ಕವಿದ ವಾತಾವರಣ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ ಅಂದ್ರ ಸೂರ್ಯನ ಬಿಸಿಲು ನೇರವಾಗಿ ನೆಲಕ್ಕೆ ತಾಗಲ್ಲ. ಸೊ ಹಗಲ್ ಹೊತ್ತಲ್ಲೂ ನಮ್ಮ ನೆಲ ಅಷ್ಟಾಗಿ ಬಿಸಿಯಾಗ್ತಿಲ್ಲ. ಇದ್ರಿಂದಲೂ ಓವರಾಲ್ ಟೆಂಪರೇಚರ್ ಕೂಲಾಗೆ ಉಳಿದಿದೆ. ಇನ್ನು 4ನೇ ಕಾರಣ ನಮ್ಮ ಬೆಂಗಳೂರಿನ ಲೊಕೇಶನ್. ನೋಡಿ, ಬೆಂಗಳೂರು ಸಮುದ್ರ ಮಟ್ಟದಿಂದ ಸುಮಾರು 92 ಮೀಟರ್ ಎತ್ತರದಲ್ಲಿದೆ. ಅದಕ್ಕೆ ತಾನೇ ಇಲ್ಲಿ ಯಾವಾಗ್ಲೂ ವಾತಾವರಣ ಕೂಲಾಗಿರತ್ತೆ. ಆದ್ರೆ ಈ ವರ್ಷ ಮಾತ್ರ ಕಥೆಯೇ ಬೇರೆ. ನಾರ್ಮಲ್ಗಿಂತ ಸುಮಾರು 2 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡ್ರಾಪ್ ಆಗಿದೆ. ಇದು ನಿಜಕ್ಕೂ ನಾರ್ಮಲ್ ಅಲ್ಲ. ಸರಿ, ಈ ಚಳಿ ಬರೀ ಈ ವರ್ಷದ ಕಥೆನಾ, ಅಥವಾ ಇದು ಫ್ಯೂಚರ್ ವೆದರ್ ಬಗ್ಗೆ ನಮಗೇನಾದ್ರೂ ಸಿಗ್ನಲ್ ಕೊಡ್ತಿದ್ಯಾ? ಬನ್ನಿ ಸ್ವಲ್ಪ ದೊಡ್ಡ ಪಿಕ್ಚರ್ ನೋಡೋಣ. ವೆದರ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಕ್ಲೈಮೇಟ್ ಚೇಂಜ್ನ ಒಂದು ಎಫೆಕ್ಟ್ ಆಗಿರಬಹುದು. ನೋಡಿ, ಗ್ಲೋಬಲ್ ಆಗಿ ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಆದ್ರೆ ಅದರ ಪರಿಣಾಮವಾಗಿ ವೆದರ್ನಲ್ಲಿ ವಿಪರೀತವಾದ ಸ್ವಿಂಗ್ಸ್ ಕಾಣಿಸುತ್ತೆ. ಅಂದ್ರೆ ಒಂದ್ಸಲ ತಡ್ಕೊಳಕ್ಕಾಗ್ದಷ್ಟು ಚಳಿ, ಇನ್ನೊಂದ್ಸಲ ಅಷ್ಟೇ ವಿಪರೀತ ಬಿಸಿಲು. ಎರಡನ್ನೂ ನಾವು ಫೇಸ್ ಮಾಡ್ಬೇಕಾಗಬಹುದು. ಈ ತರಹದ ಒಂದು ಸ್ಥಿತಿಯನ್ನ ಕ್ಲೈಮೇಟ್ ಅನ್ಪ್ರೆಡಿಕ್ಟಬಿಲಿಟಿ ಅಂತ ಕರೀತಾರೆ. ಅಂದ್ರೆ ಹವಾಮಾನವನ್ನು ಊಹೆ ಮಾಡೋಕ್ಕಾಗಲ್ಲ. ವೆದರ್ ಪ್ಯಾಟರ್ನ್ಸ್ ಸ್ಟೇಬಲ್ ಆಗಿ ಇರೋದಿಲ್ಲ. ಈ ವರ್ಷ ವಿಪರೀತ ಚಳಿ ಇದ್ರೆ ಮುಂದಿನ ವರ್ಷ ಅಷ್ಟೇ ವಿಪರೀತ ಬಿಸಿಲು ಬರೋ ಸಾಧ್ಯತೆ ಇರುತ್ತೆ. ಇದೆಲ್ಲ ಕ್ಲೈಮೇಟ್ ಚೇಂಜ್ನ ಡೈರೆಕ್ಟ್ ಪರಿಣಾಮ. ಓಕೆ, ಈ ಸೈಂಟಿಫಿಕ್ ಕಾರಣಗಳೆಲ್ಲ ಒಂದು ಕಡೆ ಇರಲಿ. ಆದ್ರೆ ಈ ಚಳಿಯಿಂದ ನಮ್ಮ ಡೈಲಿ ಲೈಫ್ ಮೇಲೆ ಏನೆಲ್ಲ ಪರಿಣಾಮ ಆಗ್ತಿದೆ ಅದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಆರೋಗ್ಯ. ಕೋಲ್ಡ್, ಕಾಫ್, ಚೆಸ್ಟ್ ಇನ್ಫೆಕ್ಷನ್ ಕೇಸ್ಗಳು ಜಾಸ್ತಿಯಾಗಿವೆ. ಅದರಲ್ಲೂ ವಯಸ್ಸಾದವರು ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕು. ಇನ್ನು ಬಿಸ್ನೆಸ್ ಕಡೆ ಬಂದ್ರೆ ಇಲ್ಲಿ ಮಿಕ್ಸ್ಡ್ ರಿಸಲ್ಟ್ಸ್. ಟೀ ಕಾಫಿ ಸೇಲ್ಸ್ ಅಂತೂ ರಾಕೆಟ್ ತರಹ ಮೇಲಕ್ಕೆ ಹೋಗಿದೆ. ಆದ್ರೆ ಪಾಪ ಎಸಿ ರಿಪೇರಿ ಅಂಗಡಿಯವರಿಗೆ ಬಿಸ್ನೆಸ್ ಡಲ್ ಆಗಿದೆ. ಇನ್ನು ಫ್ಯಾಷನ್ ಬಗ್ಗೆ ಮಾತಾಡೋದಾದ್ರೆ ಹುಡಿಗಳು, ಜಾಕೆಟ್ಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿವೆ. ಹಾಗಾದ್ರೆ ಈ ಚಳಿಯಲ್ಲಿ ನಾವು ಆರೋಗ್ಯವಾಗಿ ಬೆಚ್ಚಗೆ ಇರೋಕೆ ಏನೆಲ್ಲ ಮಾಡ್ಬಹುದು? ಬನ್ನಿ ಕೆಲವು ಸಿಂಪಲ್ ಮತ್ತು ಎಫೆಕ್ಟಿವ್ ಟಿಪ್ಸ್ ನೋಡೋಣ. ಮೊದಲನೇ ಸ್ಟೆಪ್, ರಾತ್ರಿ ಹೊತ್ತು ಮನೆಯ ಬಾಗಿಲು, ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿ. ಚಳಿಗಾಳಿ ಒಳಗೆ ಬರೋದು ತಪ್ಪುತ್ತೆ. ಎರಡನೇದು, ಬೆಚ್ಚಗಿನ ಕಂಬಳಿ, ರಗ್ಗು ಬಳಸಿ. ಮೂರನೇದು, ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳಿ. ಬಿಸಿ ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಕುಡಿಯೋದು ಅಥವಾ ಶುಂಠಿ ಟೀ, ಇದೆಲ್ಲ ಒಳ್ಳೇದು. ಕೊನೆಯದಾಗಿ, ಒಂದು ವೇಳೆ ಒಡಂಬು ಸರಿಯಿಲ್ಲ ಅನ್ಸಿದ್ರೆ ದಯವಿಟ್ಟು ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಸೊ ನೋಡಿದ್ರಲ್ವಾ, ಬೆಂಗಳೂರಿನ ಈ ಚಳಿಗೆ ಒಂದೇ ಕಾರಣ ಅಲ್ಲ. ನಾರ್ತ್ ಇಂಡಿಯಾದ ಕೋಲ್ಡ್ ವೇವ್, ಕ್ಲೈಮೇಟ್ ಚೇಂಜ್, ಹೀಗೆ ಹಲವು ಕಾರಣಗಳು ಸೇರ್ಕೊಂಡಿದೆ. ಅಂದ್ಹಾಗೆ ಬೇರೆ ಬೇರೆ ಏರಿಯಾಗಳಲ್ಲಿ ಈಗ ಟೆಂಪರೇಚರ್ ಎಷ್ಟಿರ್ಬೋದು ಅಂತ ಕುತೂಹಲ ಮೂಡುತ್ತಲ್ವಾ?